ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ನೋಡಿ. ಅಂಡಮಾನ್ ನಿಕೋಬಾರ್ ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ, ನಿಮ್ಗೆ ಇಲ್ಲೇ ಕೋಡಿ ಬೀಚ್ ಅಲ್ಲೇ ಸ್ವರ್ಗ ಸ್ವರ್ಗ ಕಾಣಿಸ್ತಿದೆ. ನೋಡಿ ಇಲ್ಲಿ ಎಷ್ಟು ಚಂದ ಇದೆ. ಅಲ್ಲಿ ಉಂತಾವೆ ಇರ್ಬೋದು ಬಲಿ. ಮೊಬೈಲ್ ಮಿತ್ತು ತಕ್ಲೆ ಅಲ್ಲಿ ಉಂತಾವೆ ಇರ್ಬೋದು ಬಲಿ. ಪನ್ಲೆ ದಾಲ ಪನ್ಲೆ ಓ ಕುದೊಂದು ತೂಪಿನಿ ದಿಗ್ ಒಂದು ಮಾಡ್ಲೆ ದಿಗ್ಭ್ರಮೆಗೊಂಡಿದ್ದೇನೆ. ಸಾಕ್ ಪಾಟ್ ದುಡುಂ ಮಾಡವು ಅದ್ರಕಲೆ ಒಂದು ಉಪ್ಪುನಾಗ ದಾದ ಬಂಡ ಕಲೆಗು ದಾದ ಪನ್ನಡು ಬಂದು ಆಪುಜಿ ಅವು ನೇಚರ್ ಅನ್ನು ನಾವು ಆಸ್ವಾದಿಸ್ತೇವೆ. ಪಾಪ ಗೊದ್ದೆ ಅಲ್ಲ ಗೊತ್ತಿಲ್ಲ ವಾರೆ ವಾ. ಒಂದು ವೇಳೆ ಈಗ ಶಾರ್ಕ್ ಬಂದ್ರೆ ಇಲ್ಲ ಶಾರ್ಕ್ ಬರ್ಪುಂಡು ಪೂರಲ್ಲ. ರಕ್ಷಿತ್, ನಿಮ್ಗೆ ಈಗ ಕೇಳುವ ಪ್ರಶ್ನೆ, ಕಟ್ಟಕಡೆ ಒಂದು ವೇಳೆ ಇಲ್ಲಿ ಶಾರ್ಕ್ ಬಂದ್ರೆ ನೀವು ಏನ್ ಮಾಡ್ತೀರಾ? ನಾನು ತೆಗೆದು ದೀಕ್ಷನನ್ನು ನೀರಿಗೆ ಹಾಕ್ತೇನೆ. ನಾನು ತೆಗೆದು ದೀಕ್ಷನನ್ನು ನೀರಿಗೆ ಹಾಕುದು. ಆಗ ಅದು ಶಾರ್ಕ್ ತಿನ್ನುವಾಗ ನಾವು ಪಾಸ್ ಆಗುದು. ಅತ್ತ ಇರುವ ನಮ್ಮನೆ ಓವೆಲ್ಲ ಬಿಡು ಪೂಜಾರ ನೀನನ್ನು ಬಿಡದೆ ಇರುವಂತಹ ರಕ್ಷಿತ್, ಶಾರ್ಕ್ ಅನ್ನು ಪ್ರಪೋಸ್ ಮಾಡುವ ರಕ್ಷಿತ್, ಶಾರ್ಕ್ ಅನ್ನು ಪ್ರಪೋಸ್ ಮಾಡುವ ರಕ್ಷಿತ್. ಅವ ಅದನ್ನು ಹಾಗೆ ಹಾಕ್ಬೇಕಾಯ್ತಾ? ಈಚೆ ಬದಿಯಲ್ಲಿ ಶಾರ್ಕ್ ಇದು ಪೊಟ್ಟ, ಈಚೆ ಬದಿಯಲ್ಲಿ ರಕ್ಷಿತ್. ರಕ್ಷಿತ್ ಅಂದ್ರೆ ಇವರೇ ಶಾರ್ಕ್ ಅನ್ನು ರಕ್ಷಿತ ಇವರು ಶಾರ್ಕ್ ಬಂದ್ರೆ ಪ್ರಪೋಸ್ ಮಾಡ್ತಾರಂತೆ. ಫ್ರೆಶ್ ಇದ್ರೆ ಒಂದು ತವಾ ಫ್ರೈ ಮಾಡ್ತಾರೆ, ಫ್ರೆಶ್ ಇಲ್ಲದಿದ್ರೆ ತೆಗ್ದು ರವಾ ಫ್ರೈ ಮಾಡ್ತಾರೆ. ಯಾವ್ದಾದ್ರು ಒಂದು ಫ್ರೈ ಬೇಕೇ, ಗೊತ್ತಾಯ್ತಲ್ಲ, ಯಾವ್ದಾದ್ರು ಒಂದು ಫ್ರೈ ಬೇಕೇ ಆಗ್ತದೆ. ನಾನು ದೀಕ್ಷಾ SM ಬ್ರಹ್ಮಾವರ ಅಂತ, ನಾವು ಗಿಲಿ ಕಂಟೆಸ್ಟೆಂಟ್. ಇವಾಗ ನಾವು ವ್ಲಾಗ್ ಮಾಡ್ತಾ ಇದ್ದೇವೆ. ಬನ್ನಿ ಗೆಳೆಯರೇ, ಬನ್ನಿ. ವಾವ್, ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ತುಂಬಾ. ನೀವು ಈ ಏನ್ ಹೇಳ್ತಾರೆ, ಅಂಡಮಾನ್ ನಿಕೋಬಾರ್ ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ, ನಿಮ್ಗೆ ಇಲ್ಲೇ ಕೋಡಿ ಬೀಚ್ ಅಲ್ಲೇ ಸ್ವರ್ಗ ಸ್ವರ್ಗ ಕಾಣಿಸ್ತಿದೆ. ನೋಡಿ ಇಲ್ಲಿ ಎಷ್ಟು ಚಂದ ಇದೆ. ನೋಡಿ, ಪಕ್ಷಿಗಳು ಸಹ ಇಲ್ಲಿ ಗೂಡು ಕಟ್ಕೊಂಡಿರ್ತವೆ. ಆದಷ್ಟು ಇಲ್ಲಿ ಬಂದು ನೋಡಿ ನೀವು. ಅದ್ ನಾವ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದು ಯಾಕಂತ ಹೇಳಿದ್ರೆ ನೀವು ಬಂದೆ ಅದನ್ನ ನೀವು ಮನಿ ಕಟ್ಲ ಒಂದು ಕರೆಕ್ಟ್ ಅದಕ್ಕೆ ಕೊಡಿ ಜಲ್ದಿ ಅಲ್ಲ.
ಪಾರ್ಕ್ ಅದ್ರಾಗ ಒಂದು ಹೊಳೆ ಹಂಗೆ ಹಿಂಗೆ ನಡ್ಕೊಂಡು ಒಪ್ಪಿಸಿ ನಿಂತ್ಕೊಂಡು ಇಲ್ಲೇ ಐತೆ ಗೊತ್ತಾ, ಅಷ್ಟೊತ್ತಿಗೆ ಒಂಚೂರು ನೀರು ಕಮ್ಮಿ ಇದ್ದಿತ್ತು, ಇಳ್ತಾ ಇತ್ತು ಆ ಟೈಮಲ್ಲಿ. ಸೊ ಅಲ್ಲಿ ಈ ತರ ಒಂದು ಶೂಟಿಂಗ್ ಅದು ಇಲ್ಲೇ ಜುರಾಸಿಕ್ ಪಾರ್ಕ್. ಈ ಹೆಣಿ ಮರ ಇತ್ತಲ್ಲ, ಇಲ್ಲಿ ಮರ ಇತ್ತಲ್ಲ, ಇಲ್ಲಿ 2 ಗಾಡ್ಜಿಲ್ಲ ಎತ್ಕೊಂಡಿದ್ದು ಎಂತಿದ್ರ, ಇದು ಡೈನೋಸಾರಸ್ ಇತ್ತಲ್ಲ, ಅದನ್ನ ಇಲ್ಲಿ ಕಟ್ಟಿ ಮತ್ತೆ ಕಿಂಗ್ ಕಾಂಗ್ ಹಂಗಾಗಿ ಮತ್ತೆ ಇದು ಕಿಂಗ್ ಕಾಂಗ್ ಆಯ್ತು ಕಣಿ. ಅದು ಆಚೆ ಬದಿ ಅಲ್ಲ, ಅವ್ರ ಪದಕ ಇದ್ರಲ್ಲ, ಪದಕದ ಮನೆ ಪಕ್ಕದಲ್ಲಿ ಆಚೆ ಬದಿ ಹಾಕಿ. ಇಲ್ಲಿ ನಮ್ಮ ಜುರಾಸಿಕ್ ಪಾರ್ಕ್ 1, 2, 3 3 ಇತ್ತು ಕಣಿ. ಅದು ಶೂಟಿಂಗ್ ಅದು ಇನ್ನು ಡೈನೋಸಾರ್ಸ್ನೆಲ್ಲ ಕಟ್ಟಿ ಹಾಕಿದ್ರು. ಈಗ ಎಲ್ಲಿ ಹಾಕಿದ್ದಾರೆ? ಈಗ ಅದನ್ನ ತಕೊಂಡು ಹೋಯ್ರು. ಅಂದ್ರೆ ಅದು ಒಂದೇನು ಸತ್ತೋಯ್ತಂಬ್ರದ್ ಪಾಪ, ಅದು ಹಬ್ಬಿ ಕಳ್ಕೊಂಡಿತ್ತಲ್ಲ ಹಂಗಪ್ಪ, ಹಂಗಾಗಿ ಅದನ್ನ ತಕೊಂಡು ಹೋಯ್ರು. ಸೊ ಇಲ್ಲಿ ಜುರಾಸಿಕ್ ಪಾರ್ಕ್ 1, 2, 3 ಏನಿತ್ತು ವೀಕ್ಷಕರೇ ನೀವು ಹೇಳ್ತೀವಿ ಕಾಣ್ಬೋದು, ಇಲ್ಲಿ ಶೂಟಿಂಗ್ ಆಗುತ್ತೆ. ಹಂಗಾಗಿ ಇದೆ ಅವರು ಒಟ್ಟಿ ಡಬ್ಬ ಒಂದು ಯೂಸ್ ಮಾಡಿದ್ರು ಕಣಿ, ಅದನ್ನೆಲ್ಲ ಬಿಟ್ಟಿರ್ಕೇವೆ ಕಣಿ ಡಬ್ಬ. ಅವರಿಗೆ ನಿಜ ಹೇಳುದು ನಾವು ಇಂಗ್ಲೀಷಿನವರೆಲ್ಲ ಕ್ಲೀನ್ ಅಂದೆಲ್ಲ ಹೇಳ್ತಾರೆ ಕಣಿ, ಇಲ್ಲೆಲ್ಲ ಬಿಟ್ಟಿಗೆ ಹೋಯ್ರು, ಅದರಲ್ಲಿ ಬಿಟ್ಕೊಂಡು ಹೋಗೋದು ತಕೊಂಡು ಹೋಯ್ಕ. ಅವ ಜಾನಿ ಫೋನ್ ಮಾಡಿದೆ ನಾವು ಬಂದು ತಕೋತ್ತೆ ಅಂತೇಳಿ ಹೇಳಿದ, ಹಂಗಾಗಿ ಬಂದು ತಕೋದು ನೀವೆಂತ ಎದುರ್ಕೋಬೇಡಿ ಕಣಿ. ಇಲ್ಲೇ ಆ ಶೂಟಿಂಗ್ ಎಲ್ಲ ಗೌರಿಂಗೆ ಕಂಬ ಊರ್ಕಂಡೆಲ್ಲ ಬತ್ರಲ್ಲ, ಅದು ಇಲ್ಲೇ. ಇಲ್ಲೇ ನೀವು ಕಾಣ್ಬಹುದು ವೀಕ್ಷಕರೇ, ನಮ್ಮಲ್ಲೇ ಮೊದಲಿದು ಇಲ್ಲೇ ಕಣಿ ಪೆಟ್ರೋಲ್ ಖಾಲಿ ಹಂಗೆ ಐತೆ ನನ್ನ ಓಡ ಚೊಂಪೋಡಿ ಅಂಕಲು ಕೈಟ್ వచ్చిన రాదు బిరెండు వచ్చు ఇంకో నెత్త ఉలాయిడ్ బైద ఇంచపుర నెత్త ఉలాయి ಹೌದಾ? ತಾಗ್ತದೆ ಬಾರಿ ಒಂಜಿ ಎಂಕುಲು ಎಡವಂಚರಸ್ ಅದು ಬತ್ತ ಉಲಾಯಿಡ್ ಬೋಟ್ 100 ರೂಪಾಯಿ ಬತ್ತೀರಿ. ಒಂದು ದಾದಾ ಇದು ಮೀನೆಲ್ಲ ತಗೋತಾರಲ್ಲ, ಅದು ಬುಟ್ಟಿ. ಅದು ನಾವೀಗ ನೋಡ್ಬೋದು ಗೈಸ್, ನಮ್ಮಲ್ಲೇ ಮೊದಲು ಈಗ ಅಷ್ಟೇ ಬಂದಂತ ಇಡೀ ಕರ್ನಾಟಕವೇ ಕೃಷಿ ಮಾಡುವ ಸುದ್ದಿ. ನಾವೀಗ ಬೀಚಿನ ಒಳಗೆ ಹೋಗ್ತಾ ಇದ್ದೇವೆ. ನೀವು ನೋಡ್ಬೋದು ಎಷ್ಟೊಂದು ನೀರಿನ ಅಬ್ಬರ ಇದೆ. ನೋಡ್ಬೋದು ನನ್ನ ಹಿಂದೆ ಹೋಗ್ತಾ ಇದೆ ನೋಡಿ, ತುಂಬಾ ಖುಷಿಯಾಗಿದೆ. ಇದನ್ನ ಚೀನದವರೆಲ್ಲ ಇದಕ್ಕೊಂಚೂರು ಉಪ್ಪು ಮತ್ತೆ ಮೆಣಸು ಇದನ್ನೆಲ್ಲ ಹಾಕಿ ತಿಂತರು. ನಾವೆಲ್ಲ ತಿಂತಿಲ್ಲ, ನಾವು ವೆಜಿಟೇರಿಯನ್. ನಾವು ಮೀನು ಕೋಳಿ ಮಾತ್ರ ತಿನ್ಬೋದು ನಾವು, ಆಯ್ತಾ? ಇದು ಮಾಡಿ ವಿಡಿಯೋ ಮಾಡಿ. ಈಗ ಇದು ಹ್ಯಾಂಗ್ ಸ್ವಿಮ್ಮಿಂಗ್ ಮಾಡಕ್ ಕಾಣಿಗ ಐಸವ ಕಾಣಿ ಹಾಗೆ ಪಾಪ ಸಾಗಣ್ಣ ತೋರಿಸ್ತಲ್ಲ. ಒಂದು ಎಂಥದ್ದು ಬೆಳ್ಳಿ ರಾಕ್, ಹಂಗೆ ಬೆಳ್ಳಿ ರಾಕಲ್ಲ, ಬೆಳ್ಳಾರ್ಗಲ್ಲ ಹತ್ರ ತೋರಿಸ್ತಲ್ಲ, ಅದೇ ಸೇಮ್ ಇಲ್ಲಿ ಕಾಣಿ. ನೀವು ಇಲ್ಲಿ ಕಾಣಿ ತೋರಿಸ್ತಾನೆ. ಇದು ಕಾಲಿಗೆಲ್ಲ ಹೆಟ್ಟಿರ್ತಲ್ಲ, ಕಾಲು ಸೀಳಾಯಿ ಹೋಗ್ತದೆ. ತಾಯಿ ಅವರು ನಮಗೆ ವಿಡಿಯೋಗ್ರಫಿ ಮಾಡ್ತಾ ಇದ್ರು. ನಮ್ಮ ವಿಡಿಯೋಗ್ರಾಫರ್ ಕಾಣಿಗೆ ಫೋಟೋ ತೆಗಿತಿದ್ರು ಅಲ್ಲಿ ಕಾಣಿ. ಇವ್ರನ್ನ ವಾಕ್ ಮಾಡಿ ಕರ್ಕ ಬರ್ತಾರೆ. ಇವ್ರು ಫೋಟೋ ತೆಗಿಕ್ಕೆ ಬಂದಿದ್ರು. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾವಿವಾಗ ರಾಕ್ ಲ್ಯಾಂಡ್ ಅಲ್ಲಿ ಇದ್ದೇವೆ. ಇಲ್ಲಿ ಜಾರಿ ಹಿಡಿತಾ ಇದ್ದೇವೆ ನಾವು. ಜಾರಿ ಕಂಡು ಆಮೇಲೆ ವಾಪಸ್ ನೀರಿಗೆ ಬಿಟ್ಟು ಹಂಗೆಲ್ಲ ಒಂದು ಡೆಡ್ ಬಾಡಿ ಕಾಣ್ತದೆ ಸಣ್ಣ. ಅಲ್ಲಿ ಜಂಜಿ ಪತಿ ಅದು ಕಡೆಯಕ್ಲ ದರ್ಜನ ಪೊದ ಬಂದಿತ್ತು ಅದು ಅಲ್ಲಿ ದರ್ಜನ
ಮಸ್ತ್ ಪೊದ ಬಂದಿತ್ತೆ ಜಂಜಿ ಬರ್ತದೆ ಪತಿ ಅದು ಕಡೆಕ್ಲ ಬಿಟ್ರಲ್ಲಿ ಪತ್ತೋಡು ಇರ್ ಪತ್ತವಾರ ಹತ್ತಲೆ ಅಕ್ಕಿಳು ಕಾಯ್ ಅಗ್ಗಿಂದ ಪಾಕ ಬೇನೆ ಆಗಿದೆ ಎಲ್ಲಿ ಅಂಟ ಪತ್ತಲೆ ಒಂದು ಜಂಜಿ ತಿನ್ಪಾರತ್ತ ಜೊತೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ನೋಡಿ ಗಾಯ್ಸ್ ಪೂರ ಬಾಂಡು लागले लागले ಹಾಯ್ ಫ್ರೆಂಡ್ಸ್, ಇವತ್ತು ನೀವು ಕಾಣ್ತಾ ಇದ್ರಿ ಇಲ್ಲ ಬಲಿ ಹೆಣಿತಾ ಇದ್ರು ಕಾಣಿ, ಸೂಕ್ಷ್ಮವಾಗಿ ಕಾಣಿಲ್ಲ ಯಾವ ತರ ಹೆಣಿತಾ ಇದ್ರು ಅಂದೇಳಿ ಕಾಣಿ. ನಮ್ಮ ಹಿರಿಯ ವ್ಯಕ್ತಿ ರತ್ನಣ್ಣ ಅಂತೇಳಿ, ಇವ್ರ ಹೆಸರು ರತ್ನಣ್ಣ ಅಮ್ಮರ. ಹೌದು. ಎಷ್ಟು ವರ್ಷದಿಂದ ಅವರು? ಅವ್ರು 2 ವರ್ಷದಿಂದ 2 ವರ್ಷ. ಅವರು ವರ್ಷದ ಜಾತಿ. ಎಷ್ಟು ವರ್ಷದಿಂದ ಈ ತರ ಹೆಣಿತಾ ಇದ್ರಿ ನೀವು? 6 ವರ್ಷ ಆಯ್ತು. ಸುಮಾರು ಲೆಕ್ಕ ಇಡ್ಲಿಯಾ ಎಂತಿಗೆ? 30 ವರ್ಷ ಆಯ್ತು. ಹೌದಾ? ಹಾ. ಈಗ ನೀವು ಇದು ಬೋಟಿಗೆಲ್ಲ ಹೋತ್ರಿ ಅಲ್ಲ, ಎಷ್ಟು ದಿನ ಅಲ್ಲೇ ಇರ್ತೀರಿ? ನಮ್ದು ದಿನ ಡೈಲಿ ಬೆಳಿಗ್ಗೆ ಸಾಯಂಕಾಲ ಬರ್ತದಾ? ನಿಮ್ಗೆ ಒಂದು ಯಾವ ತರ ಅವರು ಒಂದು ಅಡ್ವೆಂಚರ್ ಅಂದ್ರೆ ತುಂಬಾ ಹೆದರಿಕೆ ಆದಂದ್ರೆ ಬೋಟಂಗೆ ಸಡನ್ ಆಗಿ ಬರ್ತಲ್ಲ ಈ ಮಳೆ. ಹೌದಾ? ಹಾಗೆ ಮತ್ತೆ ಮಧ್ಯೆ ಇಲ್ಲಿ ದಂಡೆ ಎಲ್ಲ ಹೋಗುವಾಗ ಸ್ವಲ್ಪ ಇಲ್ಲಿ ನಮ್ ದಂಡೆ ಉಂಟಲ್ಲ ಇವಾಗ ಕೆಂಡ ಪಾಯಿಂಟ್ ಅಲ್ಲಿ ಸ್ವಲ್ಪ ಈ ಮೇಲ್ ನೀರೆಲ್ಲ ಜೋರ್ ಇರುತ್ತಲ್ಲ ಅವಾಗ ಸಿಹಿ ನೀರು ಮಳೆ ನೀರು ಜೋರ್ ಇರುವಾಗ ಸ್ವಲ್ಪ ದೋಣಿ ಮೇಲೆ ಕೆಳಗೆ ಸ್ವಲ್ಪ ಹೆದರಿಕೆ ಆಗ್ತಲ್ಲ. ನಿಮ್ಗೆ ಎಲ್ರಿಗೂ ಈಜು ಗೊತ್ತಾ? ಎಲ್ರಿಗೂ ಬರುತ್ತೆ, ಎಲ್ಲರಿಗೂ ಬರೋದಿಲ್ಲ, ಕೆಲವರಿಗೆಲ್ಲ 2 ಬಂಜಿ ಕಾಯಿ ಹಾಕೊಂಡು ನೀರೇ ದೂಡ ಎಲ್ರಿಗೂ ಗೊತ್ತಿಲ್ಲ ಎಲ್ಲರಿಗೆಲ್ಲ ಬರೋದಿಲ್ಲ ಮೇಡಮ್. ಅಲ್ಲ ಅಲ್ಲ ಈಗ ಇಲ್ಲಿದ್ರಲ್ಲ ಅರ್ಧ% ಕೆಲವರಿಗೆಲ್ಲ ಈಜು ಬರಲಿ, ಕೆಲವರಿಗೆ ಬರೋದಿಲ್ಲ. ಹೌದಾ? ನಿಮ್ಮ ಎಲ್ಲ ಮನೆ ಇಲ್ಲಿಯವರೇ? ಎಲ್ಲ ಇಲ್ಲಿ ಕುಂದಾಪುರ ಗೊಂಗೊಳ್ಳಿ 32 ಜನ ಇರುತ್ತೆ. ಒಂದು ಬೋಟ್ ಹಂಗೆ. ನಿಮ್ದು ಯಾವ್ದು ಹಾಪುದು? ಮಂದರ್. ಮೀನು ನೋಡುವಾಗಿತ್ತಲ್ಲ 2 ದೋಣಿ ಜಾಯಿಂಟ್ ಮಾಡಿ ರೌಂಡ್ ಆಗೋದು ಬರೀ ಸರ್ಕಲ್ ಕಡೆ ಮತ್ತೆ 2 ದೋಣಿ ಉಂಟಲ್ಲ ಮೀನು ತರ್ಲಿಕ್ಕೆ. ನಿಮ್ಗೆ ಸಾಧಾರಣ ಅಂದ್ರೆ ಒಂದ್ ಎಷ್ಟು ದೊಡ್ಡ ಮೀನು ಸಿಕ್ಕಿತ್ತಂದ್ರೆ? ನಮ್ದು ದೊಡ್ಡದಂದ್ರೆ ಜಾಡದಿಲ್ಲ, ಎಷ್ಟು ವರ್ಷ ಸಿಗೋದು ದೊಡ್ಡದ ಮತ್ತಿಲ್ಲ ಅಂಜಲ್ ಇದು ಬೈಗೆ ಜಾಸ್ತಿ ಸಿಗೋದು ಬೈಗೆ ಬಂಗಡೆ. ಈಗ ಮೀನ್ ಕಮ್ಮಿ ಆಯ್ತು ಅಂತ ಹೇಳ್ತಾರೆ, ಹೌದಾ? ಈಗ ಸ್ವಲ್ಪ ಕಮ್ಮಿ, ಫಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಮೀನು ಸಿಗುತ್ತೆ, ಆಗಸ್ಟಲ್ಲೆಲ್ಲ ಇರ್ತಲ್ಲ ಸ್ವಲ್ಪ ಮೀನು ಸಿಗುತ್ತೆ, ಆವಾಗ ಪ್ರಾನ್ಸ್ ಜಾಸ್ತಿ ಸಿಗೋದು. ಈಗ ಮಳೆಗಾಲಕ್ಕೆಲ್ಲ ನಿಮ್ ಬೋಟಿಂಗ್ ಎಲ್ಲ ಹೋಗ್ತಿರ್ತಿರಲ್ಲ, ಅಷ್ಟೊತ್ತಿಗೆಲ್ಲ ಎಂತ ಮಾಡ್ತೀರಿ ನೀವು? ಅಲ್ಲಿ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ, ದಂಡೆರೆ ನಾವು ಇಲ್ಲಿ ಗಂಗೊಳ್ಳಿ ಲೈಟ್ ಹೌಸ್ ಅಂತ ಉಂಟು, ಅಲ್ಲಿಂದ ಹೋಗ್ಬೋದು, ಇಲ್ಲಾದ್ರೂ ಮಲ್ಪೆ ಅದರ ಪರ್ಮಿಷನ್ ಇರುತ್ತೆ ಹಾಗೆ. ಇಲ್ಲಿ ನೀವು ಬೆಳಿಗ್ಗೆ ಹೋತ್ರಿ ಅಲ್ಲ, ಎಷ್ಟು ಗಂಟೆಗೆ ಹೊರಡುದು? ಬೆಳಿಗ್ಗೆ 4:15 5 ಗಂಟೆ ಆಗತ್ತೆ.
4:30 ಗಂಟೆಗೆ ಹೊರಡು. ಬರುವುದು ಸಂಜೆ 8 ಗಂಟೆ ಆದ್ರೆ 9 ಗಂಟೆ ಊಟ ತಕೊಂಡು ಹೋಗ್ತಾರೆ ಅಲ್ಲೇ ಫ್ರೆಶ್ ಮೀನು ಕೊಯ್ದು ಮಾಡುದು. ಇಲ್ಲ ಇದ್ರಲ್ಲಿ ಆಗುದಿಲ್ಲ ಮೇಡಮ್, ನಮ್ಮ ಮನೆಯಿಂದ ಅಲ್ಲಿಂದ ತಕೋತೀರಾ? ಫ್ರೆಶ್ ಮೀನು ಅದ್ರಲ್ಲಿ ಉಂಟಲ್ಲ, ಅದ್ರಲ್ಲಿ ಕೊಯ್ದೆಲ್ಲ ಮಾಡುದು. ಆ ಬೋಟ ಮಾಡ್ತಾರಲ್ಲ, ಲಾಯ್ಕಲ್ಲ ನಿಮ್ಗೆ? ಹಸಿ ಹಸಿ ಮೀನು ತಿನ್ ಲಾಯ್ಕಲ್ಲ? ಹೌದಾ? ನಂಗೆ ಮೊನ್ನೆ ಅಲ್ಲಿ ಕೋಡಿಯರೊಂದು ಮೀನು ಕೊಟ್ರಾ, ಪದಾರ್ಥ ಮಾಡಿ ಫ್ರೈ ಮಾಡಿ ತಿಂದು ಕಾಣಿ. ಹಸಿ ಮೀನು ಅಂದ್ರೆ ಹಿಂಗಿರುತ್ತೆ ಅಂದ್ರು. ನಾವು ಮಾಡಿಲ್ಲ, ಬೆಳಿಗ್ಗೆ ಮಾಡೋದು. ಹೌದೌದು, ಕೊಟ್ಟಿದ್ದೀರಾ? ಮನೆದು ಊಟ ಎಲ್ಲ ಮೀನೇ, ತರಕಾರಿ ಬೇಕಾದ್ರೆ ವಾರ ವಾರ ಯಾವ ವಾರ ತಿಂತಿಲ್ಲ ನೀವು? ಎಲ್ಲರದೆಲ್ಲ ನಮ್ದೆಲ್ಲ ಇಲ್ಲ, ಒಬ್ಬರದ ಒಂದೊಂಥರ ಇರುತ್ತೆ. ಮನೆ ಹೆಂಗಸ್ರ ತರ ಮಾಡ್ತಾರೆ, ಆ ತರ ಮಾಡ್ತಾರೆ. ಹೆಂಗಸ್ರು ಹೇಳ್ದಂಗೆ ಕೆಲವರಿಗೆ ಗುರುವಾರ ಇಷ್ಟ, ರಾಘವೇಂದ್ರ ಸ್ವಾಮಿ, ಕೆಲ ಶನಿವಾರ ಶನಿ ದೇವರಿಗೆ ಇಷ್ಟ. ಅದೇ ಒಬ್ಬೊಬ್ಬರ ತರ ಇರುತ್ತಲ್ಲ. ದೋಣಿ ಎಲ್ಲ ಆದ್ರೆ ಸಕ್ತ ಆಗುದಿಲ್ಲ ಅಲ್ಲ. ನೀವೆಲ್ಲ ಯಾವ ವಾರ ಉಂಟಾ? ನಂಗೆ ಯಾವ ವಾರ ಇಲ್ಲ, ನಮ್ದು ಮೀನ್ ಇದ್ರೆ ಆಯ್ತು. ನಂಗೆ ಅಲ್ಲಿ ಬೆಂಗಳೂರಂಗೆ ಹಾಕೊಂಡು ತರಕಾರಿ ತಿಂದು ಈಗ ಒಂಥರ ಕೆಮ್ಮಿ ಗಾಳಿ ಹೋಗ್ದಂಗೆ ಆಯ್ತು. ಹಂಗಾಗಿ ನಮ್ಗೀಗ ಮೀನ್ ಬೇಕೇ. ಮೀನು ಜಾರಿ ಖಂಡಿತ ಬಪ್ಪ. ಇವತ್ತು ನಾವು ಒಳ್ಳೆ ದಿನ ಬಂದಿತ್ತಲ್ಲ. ಮೀನೇ ಇಲ್ಲ ಇವತ್ತು, ರಜೆ. ಇವತ್ತು ತುಳಸಿ ಪೂಜೆ ಅಂತಾರಲ್ಲ, ಹೌದೌದು, ರಜೆ ಬಂದ ರಜೆ ಇವತ್ತಲ್ಲ. ಹಾ, ತುಳಸಿ ಪೂಜೆ ಇತ್ತಲ್ಲ, ಆಚೆಗೆ ಅರ್ಧ ಬಂತು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡೆಲ್ಟಾ ಬೋಟಿಂಗಿಗೆ ಬಂದಿತ್ತು. ಈ ಬೋಟಿಂಗ್ ಹೆಸರು ಡೆಲ್ಟಾ ಕಿಂಗ್ ಬೋಟಿಂಗ್ ಅಂತ ಹೇಳಿಲ್ಲ. ಇವ್ರು ನಮ್ಮನ್ನ ಒಂದು ಸುಮಾರು 3-4 ಪ್ಲೇಸಿಗೆಲ್ಲ ಕರ್ಕೊಂಡವ್ರಿಲ್ಲ. ಅವ್ರನ್ನ ಮಾತಾಡ್ಸುವ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಈ ಡೆಲ್ಟಾ ಕಿಂಗ್ ಬೋಟಿಂಗ್ ಇಂದ ಓನರ್ ನಾವು. ನಮ್ಮ ಹೆಸರು ನಾಗರಾಜ್ ಕಾರ್ವಿ ಅಂತೇಳಿ. ಅಂದ್ರೆ 3 ಪ್ಲೇಸ್ ಇತ್ತಿಲ್ಲ. ಮ್ಯಾಂಗ್ರೋವ್ ಫಾರೆಸ್ಟ್, ಡಾಲ್ಫಿನ್ ರೈಡ್, ಆಮೇಲೆ ಐಲ್ಯಾಂಡ್ ಇತ್ತು 3 ಪ್ಲೇಸ್. ಆಮೇಲೆ ಸ್ಯಾಂಡ್ ಐಲ್ಯಾಂಡ್ ಅಂತ ಉಂಟು, ಅಲ್ಲಿ ಪಕ್ಷಿ ಎಲ್ಲ ಇರುತ್ತೆ, ಅಲ್ಲಿ ಬೇಕಾದ್ರೆ ತೋರಿಸಿ. ಹಾಗೆ ನಮ್ಮನ್ನ ಎಲ್ಲ ಕರ್ಕೊಂಡೋಗಿರಿಲ್ಲ. ನೀವೊಂದು ಎಷ್ಟು ವರ್ಷದಿಂದ ಈ ಒಂದು ಬೋಟಿಂಗ್ ಎಲ್ಲ ಮಾಡ್ತೀವಿ? ನಂದು ಇದು 2ನೇ ಸೀಸನ್ ಇದು ಮಾಡಿ. ನಾನು ಫಸ್ಟ್ ಬೇರೆ ಬೋಟಲ್ಲಿ ಒಂದು ಡ್ರೈವಿಂಗ್ ಮಾಡ್ತಿದ್ದೆ. ಆಮೇಲೆ ಇವಾಗ ಒಂದು 5 ವರ್ಷದ ಹಿಂದೆನೆ ಸ್ಟಾರ್ಟ್ ಆಯ್ತು ಇಲ್ಲಿ ಬೋಟಿಂಗ್. ಹೌದಾ? ಇದು ತುಂಬಾ ಜನ ಬರ್ತಾ ಇದ್ರಿ ಇಲ್ಲಿ ಈಗ? ಸ್ವಲ್ಪ ಬರ್ತಾ ಇದ್ರು. ಹೌದು, ಅಂದ್ರೆ ಈಗ ಬೇರೆ ಕಡೆಲೆಲ್ಲ ಕಾಮಕ್ಕೆ ಹೋದ್ರೆ ನಮ್ಗೆ ಜನ ಜಾಸ್ತಿ ಎಲ್ಲ ಇರ್ತಿರಿಲ್ಲ, ಬೋಟಿಂಗ್ ಎಲ್ಲ ಬಿಡುದಿಲ್ಲ. ಬಟ್ ಇಲ್ಲ ಆ ತರ ಅಲ್ಲ, ಇಲ್ಲಿ ಬೋಟಿಂಗಿಗೆಲ್ಲ ಹೋಯ್ಲಕ್ಕಿಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಕ್ರೌಡ್ ಇಲ್ಲ. ನಮ್ಗೆ ಒಂಥರ ಪೀಸ್ ಇತ್ತು, ಯಾರು ರಗಳಿರ್ತಿಲ್ಲ, ಒಂಥರ ಗಮ್ಮತ್ತಾತ್ತು. ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಹೇಳಿ ಮಾಡಿಸೋ ಜಾಗ ಅಂತ ಹೇಳಿ ಹೇಳಕ್ಕೆ. ಯಾಕಂದ್ರೆ ನಮಗೆ ಒಂದು ಅರ್ಧ ದಿನ ನಾವು ಇಲ್ಲೇ ಇತ್ತು, ನಮ್ಗೆ ಅರ್ಧ ದಿನ ಹೋಯ್ತು ಅಂತೇಳಿ ಗೊತ್ತಾಗ್ತಿಲ್ಲ ನಮಗೆ, ಅಷ್ಟು ಖುಷಿ ಆಗ್ತಿತ್ತು. ಮತ್ತೆ ಸರಿ, ಇದು ಡೆಲ್ಟಾ ಕಿಂಗ್ ಬೋಟಿಂಗ್ ಒಂದು ಲೊಕೇಶನ್ ಒಂದು ಕರೆಕ್ಟಾಗಿ ಹೇಳಿ. ಲೊಕೇಶನ್ ಅಂದ್ರೆ ನಮ್ದು ಕೋಟೇಶ್ವರದಿಂದ ಬೆಂಗಳೂರಿಂದ ಎಲ್ಲ ಬಪ್ಪುದಾದ್ರೆ ಕೋಟೇಶ್ವರ ಒಳಗಡೆದಿಂದ ಬರ್ತದೆ. ಅದ್ರ ಲೊಕೇಶನ್ ಫೋನ್ ಮಾಡಿ ಹೇಳಿದ್ರೆ ಲೊಕೇಶನ್ ಕಳ್ಸುತ್ತೆ. ಇವ್ರ ನಂಬರ್ ಒಂದು ಹೇಳ್ತಾರೆ, ಇವರು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ನಾವು ಡಿಸ್ಪ್ಲೇಂಗ್ ಹಾಕತ್ತ ನಂಬರ್. ಸರ್, ನಿಮ್ಮ ನಂಬರ್? ನಮ್ಮ ನಂಬರ್ ಅಂದರೆ 9606341489. ಗೊತ್ತಾಯ್ತಲ್ಲ, ನಾವು ಡಿಸ್ಪ್ಲೇಂಗ್ ಹಾಕಿರುತ್ತೆ. ನೀವು ಕುಂದಾಪುರ, ಉಡುಪಿ, ಮಂಗಳೂರು ಎಲ್ಲೇ ಬಂದಿದ್ರು ಕೂಡ ನೀವು ಈ ಡೆಲ್ಟಾ ಕಿಂಗ್ ಬೋಟಿಂಗ್ ಏನಿತ್ತು ಅವ್ರಿಗೊಂದು ಫೋನ್ ಮಾಡಿದ್ರೆ ಅವ್ರು ನಿಮ್ಮನ್ನು ಇಡೀ ಇಲ್ಲ ಬೋಟಿಂಗಿಗೆ ಕರ್ಕೊಂಡು ಇದು ಯಾವುದು ಡಾಲ್ಫಿನ್ ಎಲ್ಲ ತೋರಿಸ್ತಾರೆ. ನಾವಂತೂ ತುಂಬ ಖುಷಿ ಆಯ್ತು ನನಗಂತೂ. ನಾನು ನೀರಿಗೆ ಇಳ್ದೋಳಲ್ಲ, ನಂಗೆ ನೀರಂತ ತುಂಬ ಹೆದರಿಕೆ. ಬಟ್ ಈಗ ಕಾಣಿ ನಾವು ಫುಲ್ ಚಂಡಿ ಆಗಿ ಬಂದಿದೆ ಎಲ್ಲ ನೀರಂಗೆ ಇಳಿದು. ಅಲ್ಲೆಲ್ಲ ರಾಕ್ ಇದು ಐಲ್ಯಾಂಡ್ ಇತ್ತು, ಅಲ್ಲೆಲ್ಲ ಕರ್ಕೊಂಡವ್ರು ನಮ್ಮನ್ನ. ತುಂಬ ಖುಷಿ ಆಯಿತು. ಮತ್ತು ತುಂಬ ಫ್ರೆಂಡ್ಲಿ ಇದ್ರು ಅವರು. ಇಲ್ಲಿ ನಿಲ್ಸಕ್ಕೆ ನಿಮಗೆ ಅಂತ ವ್ಲಾಗ್ ಮಾಡೋಕ್ಕಿತ್ತೆಲ್ಲ ಕೇಂದ್ರ ಮ್ಯಾಂಗ್ರೋವ್ ಫಾರೆಸ್ಟಿಗೂ ಹಾಗೆ ಇಲ್ಲಿ ಬಂದು ಮಾಡ್ತೇವೆ, ಈಗ ನೀವು ಮಾತಾಡಿ ಈಗ ಮಾತಾಡಿ ಅಂದೇಳಿ ತುಂಬ ಫ್ರೆಂಡ್ಲಿ ಮಾತಾಡ್ತಿದ್ರು. ನಂಗೊಂದು ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಕಾಂಬಂತ ಪ್ಲೇಸ್ ಇದು, ಅಷ್ಟು ಲೈಕ್ ಇತ್ತು. ಮತ್ತೆ ಬಪ್ಪುದಾದ್ರೆ ಕಾಲ್ ಮಾಡಿಯೇ ಬರ್ತಾರೆ. ಹೌದು, ಕಾಲ್ ಮಾಡಿಯೇ ಬರ್ತಾರೆ. ಹಾ, ಈ ನಂಬರಿಗೆ ಕಾಲ್ ಮಾಡಿದ್ರೆ ಬೆಸ್ಟ್ ರೈಡ್ ಸಿಗುತ್ತೆ. ಹೌದು, ಕಾಲ್ ಮಾಡಿ ಬಂದ್ರೆ ಅವರಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅವ್ರು ಬಂದು ರೆಡಿ ಇರ್ತಾರೆ ಅಷ್ಟೊತ್ತಿಗೆ. ಮತ್ತು ಅವರು ಡಾಲ್ಫಿನ್ ಎಲ್ಲ ಎಷ್ಟೊತ್ತಿಗೆ ಕಾಣ್ಲಕ್ಕ ಅಂತೇಳಿ ನಮ್ಗೆ ಮೊದಲೇ ಹೇಳ್ತಾರೆ. ನಾವು ನಿನ್ನೆ ಕಾಲ್ ಮಾಡಿ ಅವ್ರ ಹತ್ರ ಇಲ್ಲಿ ಬತ್ತಿತ್ತಂದೇಳಿ ಹೇಳಿದಾಗ ಈಗ ಅವರು ಹೇಳ್ರು ನಾವು ಟೈಮಿಂಗ್ಸ್ ಹೇಳತ್ತಂದೇಳಿ. ಅಂದರೆ ನೀರು ಕಮ್ಮಿ ಇದ್ದಾಗ ಡಾಲ್ಫಿನ್ ಎಲ್ಲ ಇದು ಮಾಡೋದು ಎಲ್ಲ ಚಂದ ಮಾಡಿ ನಮ್ಗೆ ತೋರಿಸ. ನಮ್ಗಂತೂ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಣಿ ನಮ್ಗೆ ಇವರು ಗೈಡ್ ಆಗಿ ಪ್ರಜ್ವಲ್ ಸ್ವಾಮಿಯವರು, ಅವರು ಕ್ಯಾಮರಾ ಕಂಡು ಆಚೆ ಓಡಿಯಾರು ಮಾತ್ರ ನಮ್ಗೆ ಎಷ್ಟು ಒಳ್ಳೆ ಗೈಡ್ ಮಾಡಿದ್ರು ಅಂದರೆ ಪ್ರತಿಯೊಂದು ಪ್ಲೇಸ್ ಇದೆ, ಅದ್ರ ಹಿಸ್ಟ್ರಿ ಎಲ್ಲನೂ ಅವರೇ ನಮ್ಗೆ ಹೇಳುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಸುಮಾರು 3-4 ಭಾಷೆ ಬರ್ತಾವ್ರು. ನೀವು ಯಾವ ಭಾಷೆಗೆ ಮಾತಾಡೋ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ. ನಾವು ಕನ್ನಡ ಮತ್ತು ತುಳು, ಕುಂದಾಪುರ ಕನ್ನಡ ಮತ್ತು ತುಳು ಮಾತಾಡ್ತಿತ್ತು. ಸೊ ಹಂಗಾಗಿ ಅವ್ರು 2 ಭಾಷೆಗೆ ನಮ್ಗೆ ಎಲ್ಲ ಅರ್ಥ ಅಪ್ಪಂಗೆ ಹೇಳಿಕೊಡ್ತಾಯಿದ್ರು. ಕ್ಯಾಮರಾ ಕಂಡು ಮತ್ತೆ ಓಡಿಯವ್ರು, ಅದೆಂತ ಮಾಡೋಕ್ಕಾಗ್ತಿಲ್ಲ ನಮಗೆ. ಹಾಗಾಗಿ ನೀವು ಮೊದಲೇ ಫೋನ್ ಮಾಡಿ ಅವ್ರ ಹತ್ರ ಬಂದರೆ ನಿಮ್ಗೆ ಕರೆಕ್ಟಾಗಿ ಜಾಗ ತೋರಿಸ್ತಾರೆ.